ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ನಾವು ಇವತ್ತು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲಿ ಸತ್ಯ? ನಾವು ಆ್ಯಕ್ಚುಲಿ 2 ಎಪಿಸೋಡ್ ಪ್ರೆಸೆಂಟ್ ಮಾಡ್ತಾ ಇದ್ವಿ ದಾವಣಗೆರೆ ಬೆಣ್ಣೆ ದೋಸೆಗೆ ಸಂಬಂಧಪಟ್ಟಿರೋದು. ಅದು ಸೌತ್ ಬೆಂಗಳೂರಿನಲ್ಲಿ. ಈ ಜಾಗ ಎಸ್ಪೆಷಲಿ ಸೋಮು ಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಜಾಗ ಯಾವ್ದು ಸರ್? ಇದು ಜಯನಗರ 9 ಬ್ಲಾಕಲ್ಲಿದೆ. ಎಕ್ಸಾಕ್ಟ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ, ಅದ್ರ ಆಪೋಸಿಟೇ ಇರೋದು ಇದು ಈ ಜಾಗ. ಹೌದು, ತುಂಬ ಅಥೆಂಟಿಕ್ ಆಗಿ ಸೌದೆ ಒಲೆಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ವೆರೈಟೀಸ್ ಆಫ್ ದೋಸೆ ಮಾಡ್ತಾರೆ. ಬೆಣ್ಣೆಗಂತೂ ಇಲ್ಲಿ ಕೊರತೆನೇ ಇಲ್ಲ. ನಮಗೆ ಒಂದು ಹೇಳಬೇಕು ಅನ್ನೋ ಚಿರಪರಿಚಯ ಈ ಜಾಗ. ನೀನು ಎಷ್ಟು ವರ್ಷದಿಂದ ಇಲ್ಲಿ? ನಾನು ಸುಮಾರು ವರ್ಷದಿಂದ ಇಲ್ಲೇ ಇರೋದು. ಎಲ್ಲ ನಮ್ಮ ಅತ್ತೆ ಮನೆ ಇಲ್ಲೇ ಇರೋದು. ಸೊ ನಾನು ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು 5-6 ಸತಿ ನಾನು ಇಲ್ಲೇ ಟೇಸ್ಟ್ ಮಾಡಿದ್ದೀನಿ ಇಲ್ಲಿ ನಾನು. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಯಾವ ಜಾಗ ತೋರಿಸ್ತೀನಿ ಅಂತ ನೋಡಿ, ಅದು 2ನೇ ಎಪಿಸೋಡ್ ಆಗಿ ಬಂದಿರುತ್ತೆ ಈ ಸೀರೀಸ್ನಲ್ಲಿ. ಸೊ ಇಲ್ಲಿ ಕಂಪ್ಲೀಟಾಗಿ ನಮ್ಮ ಸೋಮು ತೋರಿಸ್ತಾರೆ ಏನೇನು ಸಿಗುತ್ತೆ ಅಂತ. ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಈಗ ದಾವಣಗೆರೆ ಬೆಣ್ಣೆ ದೋಸೆ ಈ ಹೋಟೆಲ್ನ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಹೆಸರು ಗುರು ಅಂತ. ಸರ್ ದಾವಣಗೆರೆ ಬೆಣ್ಣೆ ದೋಸೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ಮದು ಇದು ತುಂಬ ಹಳೆ ಹೋಟ್ಲ್ ಸರ್. ಇದು ಒಂದು 10 ವರ್ಷ ಹಳೆ ಹೋಟ್ಲ್ ಇದು. ನಮ್ಮ ಹತ್ರ ನಾವು ಗ್ಯಾಸ್ ಯೂಸ್ ಮಾಡೋದು, ಓನ್ಲಿ ವುಡ್ ಫೈರ್ ಯೂಸ್ ಮಾಡೋದು, ಸೌದೆ ಒಲೆ ಯೂಸ್ ಮಾಡೋದು. ಆಮೇಲೆ ನಮ್ಮ ಹತ್ರ ಒಂದು ಯೂನಿಕ್ ದೋಸೆಸ್ ಇದೆ. ಬೆಣ್ಣೆ ಮಸಾಲ ದೋಸೆ, ಪುಡಿ ದೋಸೆ ಇದೆ, ಪಡ್ಡು ಇದೆ, ಪುಳಿಯೋಗರೆ ಇದೆ ನಮ್ಮ ಹತ್ರ. ಪಡ್ಡು ದೋಸೆ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಆ್ಯಕ್ಚುಲಿ. ಆಮೇಲೆ ನಮ್ಮದೇ ಒಂದು ರೆಗ್ಯುಲರ್ ಕಸ್ಟಮರ್ ಬೇಸ್ ಇದೆ, ಡೈಲಿ ಬರ್ತಾ ಇರ್ತಾರೆ ನಮ್ಮ ಹತ್ರ. ಹಳೇ ಕಸ್ಟಮರ್ ತುಂಬ ಜನ ಇದ್ದಾರೆ ನಮ್ಮ ಹತ್ರ ರಿಪೀಟ್ಲಿ. ಸೊ ಸರ್ ಬೆಣ್ಣೆ ನೋಡಿದೆ, ದೊಡ್ಡ ಪಾತ್ರದಲ್ಲಿ ಬೆಣ್ಣೆ ತೊಗೊಂಡು ಎಲ್ಲಿಂದ ತೊಗೊಂಡ್ಬರ್ತೀರಾ ಈ ಬೆಣ್ಣೆ ಎಲ್ಲ? ಇದೆಲ್ಲ ಕೇರ್ಪೇಟೆಯಿಂದ ಬರುತ್ತೆ. ಆಮೇಲೆ ಈ ಮಂಡ್ಯ ಕೇರ್ಪೇಟೆ ಕಡೆಯಿಂದ ಬರುತ್ತೆ ಬೆಣ್ಣೆ. ಓಕೆ. ಆಮೇಲೆ ನಮ್ಮದೇ ಹೋಮ್ ಮೇಡ್ ಬೆಣ್ಣೆ ಎಲ್ಲ ಬರುತ್ತೆ, ಹಳ್ಳಿ ಕಡೆಯಿಂದೆಲ್ಲ ಬರುತ್ತೆ. ಅದು ಯೂಸ್ ಮಾಡೋದು ನಾವು. ಕೆಲವೊಂದು ಟೈಮಲ್ಲಿ ನಂದಿನಿ ಯೂಸ್ ಮಾಡ್ತೀವಿ, ಅದು ಬಿಟ್ಟರೆ ಮತ್ತೆ ಯಾವ್ದು ಯೂಸ್ ಮಾಡಲ್ಲ ನಾವು. ಓಕೆ. ನಾನು ಆ ದೋಸೆ ಆ ಕ್ರಿಸ್ಪಿನೆಸ್ ನೋಡ್ತಾ ಇದ್ದೆ ನಾನು, ಆ ಕಲರು ಅದೆಲ್ಲ ಸುಡಬೇಕಾದ್ರೆ ದೋಸೆನ ಹೇಗೆ ಸರ್ ಅದು? ಅದರದ್ದು ಅದು ನಮ್ದೊಂದು ಇದೆಯಲ್ಲ, ಅವರು ದೋಸೆ ಹಾಕ್ತಾರಲ್ವ, ಅವರು ತುಂಬ ಹಳೆಯವರು, ಒಂದು 25 years ಓಲ್ಡು ಅವ್ರ ಸರ್ವಿಸ್ ಇದೆ ಅವರಿಗೆ. ಓಕೆ. ಸೊ ಅವರಿಗೆ ಒಂದು ಅದರಲ್ಲಿ ಐಡಿಯಾ ಇದೆ. ನಮಗೆಲ್ಲ ಬೇಸಿಕ್ ಅದ್ರ ಬಗ್ಗೆ ಗೊತ್ತು. ಅವ್ರದ್ದು ಆ ಸೌದೆ ಅದು 150 ಡಿಗ್ರಿ 180 ಡಿಗ್ರಿಯಲ್ಲಿ ಯಾವಾಗಲೂ ಅದು ಹಂಚು ಹೀಟಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಅದು ಇದರ ಕ್ರಿಸ್ಪಿಯಲ್ಲಿ. ನಮ್ದು ಮೇನ್ ಯೂನಿಕ್ಕು ದೋಸೆ ಬ್ಯಾಟರ್ ಮಿಕ್ಸಿಂಗು. ಹೌದು. ಸೊ ನಾವು ಯಾವ ಥರ ಮಿಕ್ಸ್ ಮಾಡ್ತೀವಿ, ಯಾವ ಥರ ದೋಸೆ ಅಕ್ಕಿ ನೆನಾಕ್ತೀವಲ್ವಾ, ಅದ್ರ ಮೇಲೆ ಹೊಟ್ಟೋಗುತ್ತೆ. ನಮ್ದೆಲ್ಲ ತುಂಬ ಹಳೇದಲ್ವಾ, ಅದೇ ಸೇಮ್ ಸ್ಟ್ರಕ್ಚರ್ ಡೈಲಿ ಬರುತ್ತೆ. ಓಕೆ. ದಾವಣಗೆರೆ ಕೊಟ್ಟೂರೇಶ್ವರ ಆ ದೋಸೆಗೂ ಈ ದೋಸೆಗೆ ಇದು ಇಲ್ಲ ಕೊಟ್ಟೂರೇಶ್ವರ ನಮ್ದು ಆಲ್ಮೋಸ್ಟ್ ಸೇಮ್ ಇದೆ, ಎಲ್ಲ ಫುಲ್ ಸೇಮ್ ಇದೆ, ಯಾವುದು ಚೇಂಜೇ ಇಲ್ಲ. ಓಕೆ. ನಮ್ದು ತುಂಬ ಹಳೆ ಹೋಟ್ಲು. ನಮ್ದು ಅವಾಗಿಂದ 10 years ಇಂದ ವುಡ್ ಫೈರ್ ಯೂಸ್ ಮಾಡ್ತಾ ಇರೋದು.
ಟೇಸ್ಟ್ ಯಾವುದೇ ಕಾರಣಕ್ಕೂ 10 ವರ್ಷ ಚೇಂಜ್ ಆಗೇ ಇಲ್ಲ ನಮ್ದು. ಸೇಮ್ ಚೇಂಜ್ ದೋಸೆ ಟೇಸ್ಟ್ ಇದೆ. ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಹೋಟೆಲ್ ಇದು? ಮಾರ್ನಿಂಗ್ 8 o'clock ಟು ನೈಟ್ 10:30. 10:30. ಓಕೆ, ರೆಗ್ಯುಲರ್ ಆಗಿ ಈ ದೋಸೆ ಏನಿರುತ್ತೆ ಇದೇ ಇರುತ್ತೆ, ರೈಸ್ ಸೇಮ್ ಇರುತ್ತೆ. ಬಟ್ ಸಾಟರ್ಡೆ ಸಂಡೇ ತುಂಬಾ ಕ್ರೌಡ್ ಇರುತ್ತೆ. ಸೊ ಅವಾಗ ವೀಕೆಂಡ್ ಅಲ್ವಾ, ತುಂಬಾ ಕ್ರೌಡ್ ಇರುತ್ತೆ ಸಾಟರ್ಡೆ ಸಂಡೇ ಎಲ್ಲ. ವೀಕ್ ಡೇಸ್ ಎಲ್ಲ ಓಕೆ, ಅದನ್ನು ಒಂದು ಅವರೇಜ್ ಇದೆ. ಡೈಲಿ ಸೇಲಿಂಗ್ ಚೆನ್ನಾಗಿದೆ ನಮ್ದು. ಡೈಲಿ ಮೋರ್ ದೆನ್ 45 to 50 kg ಹೋಗುತ್ತೆ ನಮ್ದು ದೋಸೆ. ಸರಿ ಸರ್, ಮತ್ತೆ ಫ್ರಾಂಚೈಸಿ ಬಗ್ಗೆ ನಾವು ಹೇಳ್ತೀವಿ. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಫ್ರಾಂಚೈಸಿ ಮಾಡೆಲ್ ಕೊಡೋಣ ಅಂತ. ಓಕೆ. ಸೊ ಯಾರ್ಯಾರು ಯಂಗ್ಸ್ಟರ್ಸ್ ಇದಾರಲ್ವಾ ಅವರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತೇಳಿ ಪ್ಲಾನ್ ಮಾಡ್ತಾ ಇದೀವಿ ಇವಾಗ. ಬೆಸ್ಟ್ ಪ್ರೈಸ್ ಅಲ್ಲಿ ಫ್ರಾಂಚೈಸಿ ಮಾಡೆಲ್ ಕೊಡೋಣ. ನಮ್ದು ಏನು ಟೇಸ್ಟ್ ಇದೆಯಲ್ಲ ಅದೇ ಟೇಸ್ಟ್ ಸೇಮ್ ಅವ್ರ ಕಡೆ ಅವ್ರಿಗೆ ಮಾಡೋಂತ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ ನಮಗೆ. ನೀವೇನಾದ್ರು ಫ್ರಾಂಚೈಸಿ ಮಾಡೆಲ್ ಏನಾದ್ರು ಬೇಕಾಗಿದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಓಕೆ, ಫ್ರಾಂಚೈಸಿಯನ್ನು ಬೇಕಾದ್ರೆ ಕೆಳಗಡೆ ಇವ್ರ ಫೋನ್ ನಂಬರ್ ಹಾಕಿರ್ತೀರಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಪಕ್ಕ ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆಗೆ ಹುಡ್ಕೊಂಡು ಹೋಗ್ಬೇಕಂತಾನೆ ಇಲ್ಲ. ಜಯನಗರ 9th ಬ್ಲಾಕು ರಾಜ್ಕುಮಾರ್ ಸ್ಟ್ಯಾಚು ಮುಂದೆ ಬಂದ್ರೇ ಓಪನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳ್ಳೊಳ್ಳೆ ಬೆಣ್ಣೆ ದೋಸೆಗಳು ಕೊಡ್ತಾರೆ ಇಲ್ಲಿ. ಬೆಣ್ಣೆ ಪಡ್ಡು ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಸಿಕ್ಕಾಪಟ್ಟೆ ವೆರೈಟೀಸ್ ಸಿಗುತ್ತೆ. ಅದು ಸೌದೆ ಒಲೆಯಲ್ಲಿ ಮಾಡೋವಂಥದ್ದು. ಹತ್ತಿರದಿಂದ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಬೆಣ್ಣೆ ಎಲ್ಲ ಯಾವ ಥರ ದೋಸೆ ಮೇಲೆ ಇಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಆ ಟೆಕ್ಸ್ಚರ್ ನೋಡಿ ದೋಸೆದೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಳ್ಳೆ ಚಿನ್ನ ಥರ ಕಾಣ್ತಾ ಇದೆ ಅದು. ಓಕೆ, ಮಸಾಲೆ ದೋಸೆ ಇದು, ಬೆಣ್ಣೆ ಮಸಾಲೆ ದೋಸೆ. ನೆಕ್ಸ್ಟ್ ಬೆಣ್ಣೆ ದೋಸೆ, ಇದು ದಾವಣಗೆರೆ, ಇದು ಬೆಣ್ಣೆ ದೋಸೆ. ಇದು ಓಪನ್ ಪುಡಿ ಬೆಣ್ಣೆ ದೋಸೆ ಇದು. ಅದಾದಮೇಲೆ ಗೀ ಪಡ್ಡು ಕೊಟ್ಟಿದ್ದಾರೆ, ಅದರ ಮೇಲೆ ಪುಡಿ ಉದುರಿಸ್ಬಿಟ್ಟು ಕೊಟ್ಟಿದ್ದಾರೆ, ಪುಡಿ ಗೀ ಪಡ್ಡು. ಅದಾದಮೇಲೆ ಇದರಲ್ಲೂ ಅಷ್ಟೇ ನಿಮಗೆ ಇಡ್ಲಿ ಸಿಗುತ್ತೆ ಇಲ್ಲಿ, ತಟ್ಟೆ ಇಡ್ಲಿಯಲ್ಲೂ ಅಷ್ಟೇ ಪುಡಿ ಉದುರಿಸಿ ನೋಡಿ ಆ ಥರ ಗೀ ಎಲ್ಲ ಎಷ್ಟು ಹಾಕಿದ್ದಾರೆ, ಗಟ್ಟಿ ಚಟ್ನಿ ಎಲ್ಲ ಯಾವ ಥರ ಇದೆ. ಅದಾದಮೇಲೆ ನಾರ್ಮಲ್ ಇಡ್ಲಿ, ಇದು ಇಡ್ಲಿ ಜೊತೆ ಚಟ್ನಿ ಕೊಟ್ಟಿದ್ದಾರೆ. ಯಾವುದರಿಂದ ಸ್ಟಾರ್ಟ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಫೇವ್ರೆಟ್ಟು ಇಲ್ಲಿ ಈ ಬೆಣ್ಣೆ ದೋಸೆ, ಖಾಲಿ ಬೆಣ್ಣೆ ದೋಸೆ. ಒಂದು ದೊಡ್ಡ ಪಾತ್ರೆ ತುಂಬ ಬೆಣ್ಣೆ ತುಂಬ್ಕೊಂಬಿಟ್ಟಿದ್ರು. ಪ್ರತಿ ಸಲಿನೂ 2-3 ಸಲ ಆ ದೋಸೆಗೆ ಬೆಣ್ಣೆ ಹಾಕ್ತಾನೆ ಇರ್ತಾರೆ. ಹೆಂಚು ಕ್ಲೀನ್ ಮಾಡಬೇಕಾದ್ರೂ ಬೆಣ್ಣೆ ಹಾಕಿ ಹೆಂಚು ಕ್ಲೀನ್ ಮಾಡ್ತಾರೆ. ಅದಾದಮೇಲೆ ದೋಸೆ ಹಾಕೋದ್ರಿಂದ 3 ಸಲ ಬೆಣ್ಣೆ ಹಾಕ್ತಾನೆ ಇರ್ತಾರೆ. ಸೊ ನೋಡಿ ಯಾವ ಥರ ಇದೆ, ಯಾವ ಥರ ರೋಸ್ಟ್ ಬೇರೆ ಆಗಿದೆ ಅಂತ. ನೋಡಿ ಯಾವ ಥರ ಜಿನುಗುತ್ತೆ ನೋಡಿ ಬೆಣ್ಣೆ. ಸೈಜು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗೇ ಇದೆ. ಸ್ವಲ್ಪ ಬೆಣ್ಣೆನೂ ಅದ್ಕೊಂಡು ಕಾಯಿ ಚಟ್ನಿ. ಖಾರ ಎಲ್ಲಿಂದ ಬಂತ ಗೊತ್ತಿಲ್ಲ, ಚಟ್ನಿಯಿಂದಾನೇ ಅನ್ಕೊತೀನಿ. ದೋಸೆ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಗುರು. ಆ ಕ್ರಿಸ್ಪಿನೆಸ್ ಆ ದೋಸೆದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಕಿ ಬೆಣ್ಣೆ ಹಾಕಿರೋದ್ರಿಂದ ಒಂದೊಂದು ಬೈಟಲ್ಲೂ ಅಷ್ಟೇ ತಿಂತಿದ್ರೆ ಅದು ಫೀಲ್ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚಟ್ನಿ ನೋಡೋಕೆ ಲೈಟಾಗಿದ್ರೂ ಖಾರ ಮಾತ್ರ ಚುರುಕಂತ ನಮಗೆ ಗೊತ್ತಾಗುತ್ತೆ ಆ ದೋಸೆ ಜೊತೆ. ಸೂಪರ್. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಇವರು ಆಲೂಗಡ್ಡೆಗೆ ಪಲ್ಯ ಕೊಡ್ತಾರೆ. ಯಾವುದೇ ರೀತಿ ಕಲರ್ ಇರೋಲ್ಲ, ಯಾವುದೇ ಈರುಳ್ಳಿ ಆಗಿರ್ಬೋದು, ಸಾಸಿವೆ, ಕರಿಬೇವಿನ ಸೊಪ್ಪು ಏನೂ ಇರೋದಿಲ್ಲ. ನೋಡಿದ್ರೆ ಬರೀ ಆಲೂಗಡ್ಡೆ ಅಂತ ಮಾತ್ರ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಈ ದಾವಣಗೆರೆ ಬೆಣ್ಣೆ ದೋಸೆಲೆಲ್ಲ ಇದೇ ಥರನ ಆಲೂಗಡ್ಡೆನೇ ಪಲ್ಯ ಕೊಡೋದು. ಪಲ್ಯದಲ್ಲಿಲ್ಲ ಖಾರ, ಚಟ್ನಿಯಲ್ಲಿ ಖಾರ ಇರೋದು. ಆ ಸೌದೆ ಒಲೆಯಲ್ಲಿ ಮಾಡಿಕೊಡೋದಕ್ಕೆ ಈ ದೋಸೆಗೂ ಸೂಪರಾಗಿದೆ. ಎರಡೂ ಕಡೆ ನೀಟಾಗಿ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಆ ಕಲರ್ ನೋಡಬೇಕು, ಆ ದೋಸೆ ಕಲರ್ ಯಾವ ಥರ ಇರುತ್ತೆ. ಫುಲ್ ಗೋಲ್ಡ್ ಕಲರು. ಅದ್ಭುತ. ತಿಂತಿದ್ರೆ ಆರಾಮಾಗಿ ದೋಸೆ ಹೋಗ್ಬಿಡುತ್ತೆ. 2-3 ದೋಸೆ ಸೂಪರಾಗಿದೆ. ಸೊ ಖಾಲಿ ಮಾಡಿ ನೆಕ್ಸ್ಟು ಏನಕ್ಕೆ ಹೋಗೋದು ಅಂತ ಹೇಳ್ತೀನಿ ನಿಮಗೆ. ಪಡ್ಡು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಪ್ಯೂರ್ ಗೀ ಹಾಕಿ ನೀಟಾಗಿ ಬೇಯಿಸಿ ಕೊಡ್ತಾರೆ. ಸೊ ಬೇಯಿಸೋ ನೋಡಿದ್ರೆ ನೀಟಾಗಿ ರೌಂಡಲ್ಲಿ ಹಾಕ್ಬಿಟ್ಟು ತುಪ್ಪ ಸುರಿದು ಇದು ಮಾಡ್ತಾಯಿದ್ರು. ಸೊ ಪಡ್ಡು ನೋಡಿ ಯಾವ ಥರ ಇದೆ ಅಂತ. ಆ ಕಲರ್ ನೋಡಿ ಒಳ್ಳೆ ಬೇಯಿಸಿರೋದು ಆ ತುಪ್ಪದಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ನೋಡಿ ಮುರಿತಾ ಇರೋ ಸಾಫ್ಟಾಗಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರೋದು ಯಾವ ಥರ ಗೊತ್ತಾಗ್ತಾ ಇದೆ ನೋಡಿ.
ಮೇಲೆಗಡೆ ಕ್ರಿಸ್ಪಿ, ಒಳಗಡೆ ನೋಡಿ ಯಾವ ಥರ ಇದೆ ಫ್ಲಫಿ. ಸೊ ಸೇಮ್ ಅದೇ ಚಟ್ನಿನೇ ಕೊಡ್ತಾರೆ. ಸ್ವಲ್ಪ ಚಟ್ನಿ ಜೊತೆ ಅದ್ಕೊಂಡು ನೀಟಾಗಿ ಟೇಸ್ಟ್ ಮಾಡಿ ನೋಡೋಣ. ನಮ್ಮ ಮನೇಲಿ ದೀಪಾವಳಿಗೆ ಮಾಡ್ತಾರೆ ನೀರು ಹೋಟ್ಲು ಅಂತ, ಸೇಮ್ ಹೀಗೆ ಇರುತ್ತೆ. ಅದು ಅಕ್ಕಿ ಹಿಟ್ಟಲ್ಲೇ ಮಾಡೋದು, ಚೆನ್ನಾಗಿದೆ. ಸೊ ಈ ಪಡ್ಡು ಒಳಗಡೆ ಆ ಸಬ್ಬಕ್ಕಿ ಸೊಪ್ಪಾಗಿರ್ಬೋದು, ಆ ಈರುಳ್ಳಿ ಆಗಿರ್ಬೋದು, ಚೆನ್ನಾಗಿ ಆ ತುಪ್ಪ ಚೆನ್ನಾಗಿ ಹಾಕಿ ಇದು ಮಾಡಿ ಆ ತುಪ್ಪ ಹೀರ್ಕೊಂಡಿರೋದಾಗಿರ್ಬೋದು, ತಿಂತಿದ್ರೆ ಒಳ್ಳೆ ಖುಷಿ ಕೊಡ್ತಾಯಿದೆ. ಆರಾಮಾಗಿ ಒಂದೆರಡು ಪ್ಲೇಟ್ ಬಾರಿಸ್ಬಿಡ್ಬೋದು. ಒಂದು ಪ್ಲೇಟ್ಗೆ ಒಂದು 8 ಪಡ್ಡು ಕೊಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ನೀವು ಏನಾದರೂ ಬಂದರೆ ಈ ಕಡೆ ಪಡ್ಡನ್ನ ಟೇಸ್ಟ್ ಮಾಡಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ. ಸೊ ಪಡ್ಡು ಒಂದು ಟೇಸ್ಟ್ ಮಾಡಿದ್ದಾಯಿತು. ಅದಾದಮೇಲೆ ಇಲ್ಲಿ ಇಡ್ಲಿ ಕೊಡ್ತಾರೆ, ಇಲ್ಲಿ ತಟ್ಟೆ ಇಡ್ಲಿ. ಅದರಲ್ಲಿ ಗೀ ಪುಡಿ ತಟ್ಟೆ ಇಡ್ಲಿ ಅಂತಲೂ ಕೊಡ್ತಾರೆ, ನಾರ್ಮಲ್ ಇಡ್ಲಿ ಅಂತಲೂ ಕೊಡ್ತಾರೆ. ಒಂದು ಪ್ಲೇಟ್ಗೆ 2 ಈ ಥರ ತಟ್ಟೆ ಇಡ್ಲಿ ಕೊಡ್ತಾರೆ, ಗೀ ಪುಡಿ ಇಡ್ಲಿ ಅಂತ. ನೆಕ್ಸ್ಟು ಇನ್ನೊಂದು ನಾರ್ಮಲ್ ಇಡ್ಲಿ ಅಂತಲೇ ಕೊಡ್ತಾರೆ. ಸೊ ನಾರ್ಮಲ್ ಇಡ್ಲಿ ತೊಗೊಂಡೆ ನಾನು. ಸೊ ಈ ಇಡ್ಲಿನೂ ಅಷ್ಟೇ ನೋಡಿ ಯಾವ ಥರ ಇದೆ ಅಂತ ನೋಡಿ, ಹಂಗೇ ಕಟ್ಟಾಗ್ಬಿಡುತ್ತೆ, ಅಲ್ಲಾಡಿಸ್ತಾ ಇದ್ರೆ ಹಾಗೆ ಕಟ್ಟಾಗುತ್ತೆ. ಸೊ ಮುಟ್ತಾ ಇದ್ರೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂಥೇಳಿ. ಸೊ ಸೇಮ್ ಇದು ಒಂಥರ ಬೇರೆ ಚಟ್ನಿ ಇದೆ ಈ ಇಡ್ಲಿಗೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬ ಹಾಕಿದ್ದಾರೆ, ಗೊತ್ತಾಗ್ತಾಯಿದೆ. ಚಟ್ನಿ ಅಲ್ಟಿಮೇಟ್ ಇದು. ಆ ಸಾಫ್ಟ್ ಇಡ್ಲಿ ಜೊತೆ ಈ ಚಟ್ನಿ ಕಾಂಬಿನೇಷನ್ನು ಸೂಪರ್ ಆಗಿದೆ, ಅದ್ಭುತ ಗುರು. ಬಂದರೆ ಇಲ್ಲಿ ಇಡ್ಲಿ ಮತ್ತು ಪಡ್ಡು ಒಂದು 5-6 ಥರ ವೆರೈಟಿ ದೋಸೆಗಳು ಸಿಗುತ್ತೆ. ಬಂದರೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಳ್ಳೆ ಕಾಫಿ ಟೀ ಎಲ್ಲನೂ ಕೌಂಟ್ರಲ್ಲಿ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದನ್ನು ಬಂದ ತಕ್ಷಣ ಕುಡಿದೆ. ಸೊ ಇನ್ನೂ ಒಂದು ಸರಿ ಕಾಫಿ ಕುಡ್ಬಿಟ್ಟು ಹೋಗ್ತೀನಿ. ಸೊ ಸೂಪರ್. ರೈಸ್ ಐಟಮ್ ಇದೆ ಅಂತ ಗೊತ್ತಾಗಲಿದೆ ಈಗ ನನಗೆ. ಸೊ ಡೈಲಿ ಪುಳಿಯೋಗರೆ ಸಿಗುತ್ತಂತೆ, ಒಂದೇ ಒಂದು ರೈಸ್ ಐಟಮ್ಮು. ಒಂದು ಹಾಫ್ ಪುಳಿಯೋಗರೆ ತೊಗೊಂಡೆ, ನೋಡಿ ಪುಳಿಯೋಗರೆ ಯಾವ ಥರ ಇದೆ ಅಂತ. ಬಾ ತುತ್ತಲ್ಲೇ ತಿನ್ಬಿಡೋಣ, ಬಿಸಿ ಬಿಸಿ. ಅದ್ಭುತ ಆಗೋದು, ಸೂಪರ್ ಪುಳಿಯೋಗರೆ, ಏನು ಹೇಳೋದಕ್ಕಾಗಲ್ಲ. ಒಣಗಿದ ಕೊಬ್ಬರಿ, ಕಡಲೆಬೇಳೆ ಎಲ್ಲ ಸಿಗ್ತಾಯಿದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಇಷ್ಟೊತ್ತು ಇದೆಲ್ಲ ಲೈಟು ಅನಿಸ್ತು. ಈ ಪುಳಿಯೋಗರೆ ಆ ಮಸಾಲೆ ಹಂಗೆ ಪಟ್ ಅಂತ ಹೊಡಿತು ಬಾಯಲ್ಲಿ, ಸೂಪರ್, ಅದ್ಭುತ. ಸೊ ಬಂದಾಗ ಟ್ರೈ ಮಾಡಿ, ಒಂದು ಒಳ್ಳೆ ಮಾರ್ನಿಂಗು ಬ್ರೇಕ್ಫಾಸ್ಟ್ ಜಾಗ ಅಂತಲೇ ಹೇಳ್ಬೋದು. ಸೊ ದೋಸೆಗಳಂತೂ ಅಲ್ಟಿಮೇಟು, ಇಡ್ಲಿನೂ ಅಷ್ಟೇ, ಪಡ್ಡು ಅಷ್ಟೇ, ಪುಳಿಯೋಗರೆನೂ ಅಷ್ಟೇ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಎಲ್ಲನೂ ಮುಗ್ಸೋಕ್ಕಾಗಲ್ಲ, ಕೆಲವೊಂದು ತಿಂದು ಮುಗಿಸಿ ಸತ್ಯನೂ ಬಂದು ಜಾಯ್ನ್ ಆಗ್ತಾರೆ. ಅವರು ತಿಂದು ಆಟೋದಲ್ಲಿ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಸೊ ದೋಸೆಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ. ಬೆಣ್ಣೆ ಹಾಕಿ ಆ ತುಪ್ಪ ಎಲ್ಲನೂ ಘಮ ಘಮ ಅಂತ ಇದೆ ಕೈ. ಪ್ರತಿಯೊಂದಕ್ಕೂ ತುಪ್ಪ ಹಾಕ್ತಾರೆ. ಆ ಪಡ್ಡುಗೂ ಅಷ್ಟೇ ತುಪ್ಪ ಒಯ್ದು ಆ ಪಡ್ಡನ್ನು ಬೇಯಿಸ್ತಾಯಿದ್ರು. ಅದಾದಮೇಲೆ ಇಡ್ಲಿಗೂ ಅಷ್ಟೇ, ಇಡ್ಲಿನೂ ಮೇಲೂ ಅಷ್ಟೇ ತುಪ್ಪನೇ ಜಾಸ್ತಿ ಹಾಕ್ತಿದ್ರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಾದ್ರೂ ಬೆಳಗ್ಗೆನೇ ನೀವು ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಇದು ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಎಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇಲ್ಲಿ ಹೋಟೆಲ್ ಇರುತ್ತೋ ಅಲ್ಲೇ ಟ್ರೈ ಮಾಡಿ. ಜಯನಗರ ಕಡೆ ಇದ್ದರೆ ಬಂದ ಈ ಜಾಗನಂತಲೂ ಮಸ್ಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಹೈಜೀನಾಗೂ ಮಾಡ್ತಾರೆ. ಸೌದೆ ಒಲೆಯಲ್ಲೇ ಮಾಡೋದು, ತುಂಬ ಇಷ್ಟ ಆಯಿತು ನನಗೆ. ಸೊ ಕಂಪ್ಲೀಟ್ಲಿ ನನಗೆ ಈ ಎಪಿಸೋಡ್ ಅಂತಲೂ ತುಂಬ ಇಷ್ಟ ಆಯಿತು. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.